ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ನಾನು ಸ್ಪಿನ್ ಸಲೂನ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ಹೇರ್ ಕಟ್ ಮಾಡಿಸಿ. ಕಲರ್ ಮಾಡಿಸಿದ್ದೆ 6 ಮಂತ್ಸ್ ಬ್ಯಾಕ್, ಹೇರ್ ಕಟ್ ಮಾಡಿಸಿರಲಿಲ್ಲ, ಅದಕ್ಕೋಸ್ಕರ ಬಂದೆ. ಪೋಸ್ಟ್ ಮಾರ್ಟಮಲ್ಲಿ ನನಗೆ ತುಂಬ ಹೇರ್ ಲಾಸ್ ಆಯಿತು, ಇನ್ನೂ ಆಗ್ತಿದೆ, ಅಂದರೆ ಕಮ್ಮಿ ಆಗಿದೆ. ಬಟ್ ಆವಾಗ 4-5 ಮಂತ್ಸ್ ಗುಡ್ಡಿ 4-5 ಮಂತ್ಸ್ ಇರಬೇಕಾದ್ರೆ ಎಲ್ಲ ಆವಾಗ ಸ್ಟಾರ್ಟ್ ಆಗಿದ್ದು. ಹೇರ್ ಫಾಲ್ ಆಗ್ತಾನೇ ಇದೆ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಹೇರ್ ಫಾಲ್ ಕಮ್ಮಿ ಆಗಿದೆ. ಹೇರ್ ಗ್ರೋತ್ ಕೂಡ ಆಗ್ತಿದೆ ಇವಾಗ. ಅದಕ್ಕೆ 1 ಇಯರ್ ಹೇರ್ನ ಮುಟ್ಟೋದೇ ಬೇಡ, ಹೇರ್ ಕಟ್ ಮಾಡಿಸೋದೇ ಬೇಡ ಅಂತ ಹೇರ್ ಕಟ್ ಮಾಡಿಸಿರಲಿಲ್ಲ ನಾನು. ಕಂಪ್ಲೀಟಾಗಿ ಸ್ವಲ್ಪ ಹೇರ್ ಗ್ರೋತ್ ಆಗಲಿ ಆಮೇಲೆ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಕ್ಕೆ 1 ಇಯರ್ ಆಯ್ತಲ್ವ, ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸೋಣ ಅಂತ ಬಂದೆ. ನಾನು ಸ್ಪಿನ್ ಸಲೂನ್ಗೆ ಬರೋದು ಯೂಶ್ವಲಿ. ಸ್ಪಿನ್ ಸಲೂನಲ್ಲಿ ಹೇರ್ ಕಟ್, ಹೇರ್ ಕಲರಿಂಗ್ ಎಲ್ಲ ಮಾಡಿಸೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಆರ್ ಟಿ ನಗರ್ ಬ್ರ್ಯಾಂಚಲ್ಲಿ ಸ್ಪಿನ್ ಸಲೂನ್ಗೆ ಯಾರಾದರೂ ವಿಸಿಟ್ ಮಾಡಿದ್ರೆ, ಇವರು ಮ್ಯಾಡಿ ಅಂತ, ಮಂಜುನಾಥ್ ಅಂತ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡ್ತಾರೆ ಇವರು. ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಮ್ಯಾಡಿ ಮಂಜುನಾಥ್ ಅಂತ ಇವ್ರ ಹೆಸರು. ನಾನು ಕಂಪ್ಲೀಟಾಗಿ ಶಾರ್ಟ್ ಹೇರ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟು ಹೇರ್ ಫಾಲ್ ಆಗ್ತಿತ್ತು, ತುಂಬ ಬೇಜಾರಾಗ್ತಿತ್ತು, ಎಷ್ಟು ಹೇರ್ ಫಾಲ್ ಆಗ್ತಿದೆ. ಶಾರ್ಟ್ ಹೇರ್ ಮಾಡಿಸಿದ್ರೆ ಆದರೂ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಅಂತ. ಬಟ್ ಶಾರ್ಟ್ ಹೇರ್ ಮಾಡ್ಸೋಕ್ಕೂ ಬೇಜಾರು. ಅದಕ್ಕೋಸ್ಕರ ನಾನು ಫೈನಲಿ ಬೇಡ, ಫೆದರ್ ಕಟ್ ಮಾಡಿಸೋಣ, ಅಟ್ಲೀಸ್ಟ್ ಸ್ವಲ್ಪ ಬೌನ್ಸಿಯಾಗಿ ಇರುತ್ತೆ ಅಂತ ಫೆದರ್ ಕಟ್ ಮಾಡಿಸ್ತಾ ಇದ್ದೀನಿ. ಅವ್ರು ಕೂಡ ಫೆದರ್ ಕಟ್ ರೆಕಮೆಂಡ್ ಮಾಡಿದ್ರು, ಮ್ಯಾಡಿ ಕೂಡ. ಅದಕ್ಕೋಸ್ಕರ ಫೆದರ್ ಕಟ್ ಮಾಡಿಸ್ತಾ ಇದ್ದೀನಿ. ಹೇರ್ ಕಟ್ ಆಯಿತು ನೋಡಿ, ಕಂಪ್ಲೀಟ್ ಹೇರ್ ಕಟ್ ಆಗಿದೆ. ಸೆಟ್ ಮಾಡ್ತಿದ್ದಾರೆ ಹೇರ್ಸ್ನ. ಹೇರ್ ಕಟ್ ಹೇಗೆ ಬಂದಿದೆ, ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಸಲೂನಿಂದ ಮತ್ತೆ ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಮನೆಗೆ ಏನಾದರೂ ಐಟಮ್ಸ್ ಬೇಕಿದ್ದರೆ ತೊಗೊಳ್ಳೋಣ ಅಂತ ಹಾಗೆ ಚೆಕ್ ಮಾಡ್ತಾಯಿದ್ದೀವಿ. ಮತ್ತು ಗುಡ್ಡಿಗೆ ಏನಾದರೂ ಆಟಾಡೋಕ್ಕೆ ತಗೊಳ್ಳೋಣ ಅಂತ ಸಾರಿ ಆಟಾಡೋಕ್ಕೆ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾಯಿದ್ದೀವಿ. ಅವಳ ಹತ್ರ ಅಷ್ಟೊಂದು ಆಟಾಡೋಕ್ಕೆ ಏನೂ ಇಲ್ಲ, ಏನೂ ತೊಗೊಂಡಿಲ್ಲ. ನಾವು ಏನು ತೊಗೊಂಡ್ರೂ ಅವಳು ಜಾಸ್ತಿ ಆಟಾಡೋದೇ ಇಲ್ಲ. ಒಂದಿನ ಅಷ್ಟೇ, ಅದು ಒಂದಿನ ಹೊಸ ಐಟಮ್ ಏನಾದರೂ ಬಂದಾಗ ನೋಡ್ತಾಳೆ, ಆಟಾಡ್ತಾಳೆ ಅಷ್ಟೇ. ಮತ್ತು ಅದನ್ನು ಯೂಸೇ ಮಾಡಲ್ಲ, ಮುರಿದಾಕ್ಬಿಡ್ತಾಳೆ, ನೋಡೋದು ಇಲ್ಲ. ಅವಳಿಗೆ ಬೇರೆ ಅಂದರೆ ನಾವು ಯೂಸ್ ಮಾಡೋ ಐಟಮ್ಸ್ ಅದರಲ್ಲಿ ತಗೊಂಡು ಆಟಾಡ್ತಾಳೆ. ಮತ್ತು ಏನು ಕೊಡಿಸೋದು ಅಂತಲೇ ಗೊತ್ತಿಲ್ಲ, ಅದಕ್ಕೆ ನಾವು ಏನು ಕೊಡ್ಸೋಕ್ಕೆ ಹೋಗಿಲ್ಲ ಆಟಾಡೋಕ್ಕೆ. ಅವಳಿಗೆ ಏನಿದೆ ಅಷ್ಟೇ, ಜಾಸ್ತಿ ಎಕ್ಸ್ಪೆನ್ಸಿವ್ ಐಟಮ್ಸ್ ಎಲ್ಲ ನಾವು ಕೊಡಿಸೋದು ಇಲ್ಲ. ವೇಸ್ಟ್ ಅನಿಸುತ್ತೆ ಸುಮ್ಮನೆ ತೊಗೊಂಡ್ರೆ. ಮಕ್ಕಳಿಗೆ ಸ್ವಲ್ಪ ದೊಡ್ಡವರಾದ್ಮೇಲಾದರೂ ಕೊಡಿಸಿದ್ರೆ ಆಟಾಡ್ತಾರೆ. ಇವಾಗ ಅವ್ರಿಗೆ ಗೊತ್ತಾಗಲ್ಲ, ಅಂದರೆ ಅವ್ರಿಗೆ ಡಿಫ್ರೆಂಟಾಗಿರೋದು ಬೇಕು, ಕಲರ್ಫುಲ್ ಬೇಕು. ಒಂದು ಐಟಮಲ್ಲೇ ಆಡ್ಕೊಂಡು ಕೂತ್ಕೊಂಡಿರಲ್ಲ ಅವರು. ಸುಮ್ಮನೆ ವೇಸ್ಟ್, ಅದು ವೇಸ್ಟ್ ಆಫ್ ಮನಿ ಅನಿಸುತ್ತೆ. ಅದಕ್ಕೋಸ್ಕರ ನಾವೇನು ಜಾಸ್ತಿ ತಗೊಂಡಿಲ್ಲ ಗುಡ್ಡಿಗೆ. ಇದು ಸೂಪರ್ ಮಾರ್ಕೆಟಲ್ಲಿ ಇದು ನೋಡಿ ರಿಬ್ಬನ್ಸ್ ಕಾಣಿಸ್ತು ಕಣ್ಣಿಗೆ. ಗುಡ್ಡಿಗೆ ರಿಬ್ಬನ್ಸ್ ಇಲ್ಲ, ರಿಬ್ಬನ್ಸ್ ಮತ್ತು ಚಿಕ್ಕ ಚಿಕ್ಕದು ಕ್ಲಿಪ್ಸ್ ಎಲ್ಲ ಇತ್ತು. ಅದಕ್ಕೆ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ. ಬಟ್ ಅವಳು ಏನೂ ಹಾಕ್ಸ್ಕೊಳ್ಳೋದೇ ಇಲ್ಲ. ಅವಳು ನಿದ್ದೆ ಮಾಡಬೇಕಾದ್ರೆ ಅಷ್ಟೇ ಹಾಕಬೇಕು, ಎದ್ದಿರಬೇಕಾದ್ರೆ ಹಾಕ್ಬೋದು. ಬಟ್ ಏನಂದರೆ ಸೊಟ್ಟಂಪಟ್ಟ ಬಂದುಬಿಡುತ್ತೆ, ಕರೆಕ್ಟಾಗಿ ಹಾಕೋಕ್ಕಾಗಲ್ಲ. ಒಂದು ಆ ಕಡೆ ಒಂದು ಈ ಕಡೆ ಹೋಗ್ತಾ ಇರುತ್ತೆ, ಆ ಥರ ಮಾಡ್ತಾಳೆ. ಅವಳು ಮಲ್ಕೊಂಡಿರುವಾಗ ಕರೆಕ್ಟಾಗಿ ಒಂದು ಕಡೆ ಮಲಗಿರ್ತಾಳಲ್ವ, ಆವಾಗ ನೀಟಾಗಿ ಹಾಕ್ಬೋದು ಅಷ್ಟೇ. ಅವಳು ಮಲಗಿರ್ಬೇಕಾದ್ರೇ ಹಾಕೋದು ನಾನು, ಎದ್ದಿರಬೇಕಾದ್ರೆ ಅವಳಿಗೆ ಹಾಕೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ರಿಬ್ಬನ್ಸ್ ಇರಲಿಲ್ಲ ಅಂತ ರಿಬ್ಬನ್ಸ್ ನೋಡ್ತಾ ಇದ್ದೀವಿ ಗುಡ್ಡಿಗೆ. ಮತ್ತು ಆರವ್ಗೆ ವಾಟರ್ ಬಾಟಲ್ ಬೇಕು ಅಂತ ಹೇಳಿದರು. ಅಂದರೆ ಅವ್ರಿಗೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಯೂಸ್ ಮಾಡಬೇಕು, ಈ ಥರ ಡಿಸೈನ್ ಇರೋದು ಮತ್ತು ಎಲ್ಲ ಕವರ್ ಆಗಿರೋದು ವಾಟರ್ ಬಾಟಲ್ ಅಲೋ ಮಾಡಲ್ಲ ಕಂಪ್ನಿನಲ್ಲಿ. ಅದಕ್ಕೋಸ್ಕರ ವಾಟರ್ ಬಾಟಲ್ ಚೆಕ್ ಮಾಡ್ತಾಯಿದ್ದೀವಿ, ಟ್ರಾನ್ಸ್ಪರೆಂಟ್ ಇರೋದು. ಅವರೊಂದು ತೊಗೊಂಡಿದ್ರು ವಾಟರ್ ಬಾಟಲ್ 3-4 ಮಂತ್ಸ್ ಬ್ಯಾಕ್, ಅದನ್ನು ನಾನು ತೊಗೊಂಡೆ. ನನಗೆ ಮೆಷರ್ಮೆಂಟ್ ವಾಟರ್ ಬಾಟಲ್, ಅದು ಕರೆಕ್ಟಾಗಿ ನೀರು ಕುಡಿತಾ ಇರಲಿಲ್ಲ ನಾನು. ಅದಕ್ಕೋಸ್ಕರ ಮೆಷರ್ಮೆಂಟ್ ವಾಟರ್ ಬಾಟಲ್ ಅಲ್ವ ಅದು, ಅದಕ್ಕೋಸ್ಕರ ನಾನು ತೊಗೊಂಡೆ. ಅವರಿಗೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ನೋಡಿದ್ವಿ, ಅಲ್ಲಿ ಸಿಗಲಿಲ್ಲ ಅದು. ಸರಿ ಮತ್ತೆ ಮೇಲೆ ಬಂದ್ವಿ, ಗುಡ್ಡಿಗೆ ಏನಾದರೂ ನೋಡೋಣ ಅಂತ. ಇಲ್ಲಿ ಕಿಚನ್ ಐಟಮ್ಸ್ ಎಲ್ಲ ಇತ್ತು. ಗುಡ್ಡಿಗೆ ಕಿಚನ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲ ಕಿಚನಲ್ಲಿ ಕೂತ್ಕೊಂಡಿರ್ತಾಳಲ್ವ, ಅವಳು ತಗೊತಾಳೆ. ಗ್ಲಾಸ್ ತೊಗೊಂಡು ಸ್ಪೂನ್ ತೊಗೊಂಡೆಲ್ಲ ಬಬ್ಬ ಮಾಡ್ತೀನಿ ಅಂತ ಬಬ್ಬ ಅಂತ ಅವಳು ಅಡುಗೆ ಮಾಡೋ ಥರ ಎಲ್ಲ ಮಾಡ್ತಾಯಿರ್ತಾಳೆ. ಅದಕ್ಕೆ ಗೊತ್ತಿಲ್ಲ, ನೋಡೋಣ ಆಡ್ತಾಳೇನೋ ನೋಡೋಣ ಅಂತ ಕಿಚನ್ ಐಟಮ್ಸ್ ಇತ್ತು ಅಲ್ಲಿ, ಕಾಣಿಸ್ತು. ಅದಕ್ಕೆ ತಗೊಂಡ್ವಿ. ಮತ್ತು ಇದು ಕಾರೆಲ್ಲ ಆಲ್ರೆಡಿ ಇದೆ, ಅವಳು ಆಡೋದಿಲ್ಲ ಕಾರೆಲ್ಲ. ಮತ್ತು ಅದು ಸ್ಟೀಲಿದೆ ಅದು ಕಿಚನ್ ಐಟಮ್ಸ್, ಅದು ಇತ್ತು. ಅದರಲ್ಲಿ ಆಡೋದಿಲ್ಲ ಅಂತ ಇದು ನಾರ್ಮಲ್ ಪ್ಲಾಸ್ಟಿಕ್ದೇ ತೊಗೊಂಡ್ವಿ.
ಬೇರೆ ಎಲ್ಲ ಯಾವುದು ಆಡಲ್ಲ ಅನಿಸ್ತು ಅವಳು. ಕಿಚನ್ ಐಟಮ್ ಜಾಸ್ತಿ ಯೂಸ್ ಮಾಡ್ತಾಳೆ, ಅದಕ್ಕೋಸ್ಕರ ಅದೊಂದು ತೊಗೊಂಡ್ವಿ. ಬಟ್ ಅವಳು ನಮ್ಮ ಎಕ್ಸ್ಪೆಕ್ಟೇಷನ್ಸ್ನೇ ಇದು ಮಾಡಿಬಿಟ್ಲು. ಅವಳು ಆಟ ಆಡೇ ಇಲ್ಲ ಇದರಲ್ಲಿ, ಒಂದಿನ ಆಟ ಆಡಿದ್ಲು ಅಷ್ಟೇ. ಮತ್ತು ಅದು ಎಲ್ಲೆಲ್ಲೋ ಒಂದೊಂದು ಕಡೆ ಬಿದ್ದುಬಿಟ್ಟಿದೆ. ಸ್ಟವ್ ಒಂದು ಕಡೆ, ಬೌಲ್ ಒಂದು ಕಡೆ, ನೈಫ್ ಒಂದು ಕಡೆ, ಕಂಪ್ಲೀಟ್ ಸೆಟ್ಟು ಒಂದೊಂದು ಕಡೆ ಇದೆ. ಇವಾಗ ಹೋಗಿ ಹೇಳಿದ್ರೆ ಬಬ್ಬ ಮಾಡು ಅಂದರೆ ಮಾಡೋದೇ ಇಲ್ಲ. ಮತ್ತು ಕಿಚನಿಗೆ ಬಂದರೆ ಅದೇ ತೊಗೊಳ್ತಾಳೆ. ನಾವು ಯಾವುದು ಯೂಸ್ ಮಾಡ್ತೀವಿ ಅದನ್ನೇ ಅವಳು ಯೂಸ್ ಮಾಡ್ತಾಳೆ. ಇದೇ ಥರ ನೋಡಿ, ಅದಕ್ಕೆ ಹೇಳೋದು ಮಕ್ಕಳಿಗೆ ಎಕ್ಸ್ಪೆನ್ಸಿವ್ ಐಟಮ್ ಎಲ್ಲ ಕೊಡಬಾರ್ದು. ಸುಮ್ಮನೆ ವೇಸ್ಟ್ ಅನಿಸುತ್ತೆ, ಏನೂ ಆಡೋದಿಲ್ಲ ಅವರು. ಒಂದು 3 ಇಯರ್ಸ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. 2-3 ಇಯರ್ಸ್ ಆದಮೇಲೆ ಆವಾಗ ಅವರು ಆಟಾಡೋ ಥರ ಏನು ಕೇಳ್ತಾರೆ, ಯಾವುದ್ರಲ್ಲಿ ಆಟಾಡ್ತಾರೆ ಆವಾಗ ಕೊಟ್ಟರೆ ಸ್ವಲ್ಪ ವರ್ತ್ ಅನಿಸುತ್ತೆ, ವರ್ತ್ ಫಾರ್ ಮನಿ ಅನಿಸುತ್ತೆ. ಇವಾಗ ಸುಮ್ಮನೆ ವೇಸ್ಟ್ ಎಲ್ಲ. ನಾವೇನು ಅಷ್ಟೊಂದು ಏನೂ ಕೊಡಿಸೂ ಇಲ್ಲ ಅವಳಿಗೆ. ಎಲ್ಲ ಚೆಕ್ ಮಾಡ್ತಿದ್ದೀನಿ ಏನಾದರೂ ಇದೆಯಾ ತೊಗೊಳ್ಳೋಣ ಅಂತ. ಇದೆಲ್ಲ ಯಾವುದ್ರಲ್ಲೂ ಆಡೋದಿಲ್ಲ ಅವಳು, ಅದಕ್ಕೋಸ್ಕರ ಅದೊಂದು ತೊಗೊಂಡ್ವಿ, ಕಿಚನ್ದು ಸೆಟ್ಟು. ಹಾಗೆ ಚೆಕ್ ಮಾಡ್ತಾಯಿದ್ದೀವಿ ಮತ್ತು ಏನಾದರೂ ಬೇಕಾ ಮನೆಗೆ ಅಂತ ಚೆಕ್ ಇದು ನಮ್ಮ ಫೇವ್ರೆಟ್ ಸೂಪರ್ ಮಾರ್ಕೆಟ್. ನಾವು ಇಲ್ಲೇ ಬರೋದು. ಇಲ್ಲಿ ಎಲ್ಲ ಸಿಗುತ್ತೆ ಕಂಪ್ಲೀಟಾಗಿ. 3 ಫ್ಲೋರ್ಸ್ ಇದೆ, 3 to 4 ಫ್ಲೋರ್ಸ್ ಇದೆ. ಗಿಫ್ಟ್ ಐಟಮ್ಸ್ ಆಗಲಿ, ಬರ್ಡೇ ಪಾರ್ಟೀಸ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಮತ್ತು ಗ್ರಾಸರೀಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಇಲ್ಲಿ. ನಾವು ಏನೇ ಬೇಕಿದ್ರೂ ಇಲ್ಲೇ ಬರೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ಎಕ್ಸ್ಪೆನ್ಸಿವು ಹೌದು, ಗಿಫ್ಟ್ ಐಟಮ್ಸ್ ಎಲ್ಲ ಎಕ್ಸ್ಪೆನ್ಸಿವೇ ಇದೆ. ಬೇರೆದೆಲ್ಲ ನಾರ್ಮಲ್ ಪ್ರೈಸೇ ಇದೆ, ಏನು ಅಫೋರ್ಡೆಬಲ್ ಏನೂ ಇಲ್ಲ. ನಮಗೆ ಈ ಸೂಪರ್ ಮಾರ್ಕೆಟ್ಗೆ ಬರಲು ಇಷ್ಟ, ನೋಡಲು ಇಷ್ಟ. ಆದರೆ ಮೆಟ್ಟಲು ಇಳಿಯುವುದು, ಹತ್ತುವುದು ಕಷ್ಟ. ಆ ಥರ ಇದೆ ಸ್ಟೆಪ್ಸ್ ಇಲ್ಲಿ. ಒಂಥರ ಬೆಟ್ಟ ಥರ ಇದೆ ನೋಡಿ ಹೇಗಿದೆ ಅಂತ. ಹುಷಾರಾಗಿ ಹತ್ತಬೇಕು, ಹುಷಾರಾಗಿ ಇಳಿಬೇಕು. ಫುಲ್ ಹೈಟಲ್ಲಿದೆ, ಡಿಫ್ರೆಂಟಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಆಗೋಲ್ಲ, ಅವರು ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು, ಆ ಥರ ಇದೆ. ಅದಕ್ಕೆ ಗುಡ್ಡಿನ ಕರ್ಕೊಂಡು ಇಲ್ಲೆಲ್ಲ ನಾವು ಜಾಸ್ತಿ ಬರೋದಿಲ್ಲ. ಸರಿ, ಹಾಗೆ ಸೂಪರ್ ಮಾರ್ಕೆಟಿಂದ ಗುಡ್ಡಿಗೆ ಸ್ವಲ್ಪ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ನಮಗೆ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ, ಗ್ರಾಸರೀಸ್ ಎಲ್ಲ ನಾವು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೀವಿ, ಬರುತ್ತೆ ಬಿಗ್ ಬಾಸ್ಕೆಟಿಂದ. ಗುಡ್ಡಿಗೆ ನಾವು ಸಪ್ರೇಟಾಗಿ ತೊಗೊಳ್ತೀವಲ್ಲ ತರಕಾರಿ ಅಂಗಡಿನಲ್ಲಿ, ಯೂಶ್ವಲಿ ಯಾವಾಗಲೂ ತೊಗೊಳ್ತೀವಲ್ಲ, ಅಲ್ಲಿ ತೊಗೊತಾ ಇದ್ದೀನಿ. ಆ್ಯಪಲ್, ಪಿಯರ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ಅವಳಿಗೆ. ಬಿಗ್ ಬಾಸ್ಕೆಟಲ್ಲಿ ಫ್ರೆಶ್ ಇರೋದಿಲ್ಲ, ಹೇಳಿದ್ನಲ್ಲ, ಫ್ರೆಶ್ ಇರೋದಿಲ್ಲ ಅಷ್ಟೊಂದು. ಅದು ಮಕ್ಕಳಿಗೆ ತಿನ್ಸೋಕ್ಕೆ ಒಳ್ಳೆಯದಲ್ಲ. ಫ್ರೆಶ್ ಇಲ್ಲ ಅಂದರೆ ಆಲ್ರೆಡಿ ನಾವು 2-3 ಡೇಸ್ ಮತ್ತೆ ಇಡ್ತೀವಿ, ಮತ್ತು ಅದು ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸೋ ಯಾವುದೇ ಐಟಮ್ ಆಗಲಿ ಗುಡ್ಡಿಗೆ ಕೊಡೋದಿಲ್ಲ ನಾನು. ಅವಳಿಗೆ ನಾವು ಹೊರಗಡೆಯಿಂದನೇ ಫ್ರೆಶ್ಶಾಗಿ ನೋಡಿ ಆರಿಸಿ ತೊಗೊಂಡು ಬರ್ತೀವಿ. ಬಿಗ್ ಬಾಸ್ಕೆಟಲ್ಲಿ ನಾವು ಹೋಗಿ ಆರಿಸಿ ತರೋಕ್ಕಾಗಲ್ಲ, ಕಮ್ಮಿ ಇದೆ ಅಂದ್ಬಿಟ್ಟು ತರಿಸ್ತೀವಿ, ನಾವು ತಿಂತೀವಿ ಅಷ್ಟೇ. ಅದು ಎಮರ್ಜೆನ್ಸಿ ಇದ್ದರೆ ತರಿಸ್ತೀವಿ. ಆರೆಂಜ್ ನೋಡಿ, ಇದು ಎಷ್ಟು ಫ್ರೆಶ್ ಆಗಿದೆ. ಎಲ್ಲ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಈ ಶಾಪಲ್ಲಿ ಎಲ್ಲ ಫ್ರೆಶ್ಶಾಗಿ ಇರುತ್ತೆ. ಮತ್ತು ಲಿಚಿ ಸೀಸನ್ ಸ್ಟಾರ್ಟ್ ಆಗಿದೆ. ನನ್ನ ಫೇವ್ರೆಟ್ ಫ್ರೂಟ್ ಅದು. ಈ ಟೈಮಲ್ಲೇ ನಾವು 22 ಊಟಿನಲ್ಲಿ ಇದ್ವಿ ಅನಿಸುತ್ತೆ, ಊಟಿಗೆ ಹೋಗಿದ್ವಿ.
ಊಟಿನಲ್ಲಿ ತುಂಬ ಅದೇ ತಿಂತಾಯಿದ್ವಿ, ಜಾಸ್ತಿ ಅದೇ ತಿಂದಿರೋದು ಊಟಿನಲ್ಲಿ. ಮತ್ತು ಅಲ್ಲಿಂದ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಜ್ಯೂಸ್ ಕುಡಿಬೇಕು ಅನಿಸ್ತು, ಜ್ಯೂಸ್ ಶಾಪಿಗೆ ಬಂದ್ವಿ. ನಾನು ಅಪರೂಪಕ್ಕೆ ABC ಜ್ಯೂಸ್ ಕುಡಿಯೋಣ ಅಂತ ಕೇಳಿದೆ, ಅವರು ಇಲ್ಲ ಅಂತ ಹೇಳಿದ್ರು. ಪ್ರೆಗ್ನೆನ್ಸಿನಲ್ಲಿ ಕುಡಿತಾ ಇದ್ದಿದ್ದೆ ABC ಜ್ಯೂಸೆಲ್ಲ, ಮತ್ತು ಅದಾದಮೇಲೆ ಕುಡ್ದೇ ಇರಲಿಲ್ಲ. ಇವಾಗ ಕುಡಿಯೋಣ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರು. ಓಕೆ ಫೈನ್, ಬೇಡ ಅಟ್ಲೀಸ್ಟ್ ಕ್ಯಾರೆಟ್ ಜ್ಯೂಸ್ ಇದೆಯಾ ಅಂತ ಕೇಳಿದೆ, ಅದೂ ಇಲ್ಲ ಅಂತ ಹೇಳಿದ್ರು. ಅಯ್ಯೋ, ಯಾವಾಗಲೂ ಒಂದ್ಸರಿ ಕುಡಿಯೋಣ ಅಂದ್ಕೊಂಡ್ರೆ ಅದೂ ಇಲ್ಲ ಅನಿಸ್ತು. ಓಕೆ ಬೇಡ ಬಿಡಿ ಅಂತ ಇದು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡೆ ಅಷ್ಟೇ. ABC ಜ್ಯೂಸ್ ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಿ ಆಗಿರಲಿ. ಇದನ್ನು ನೀವು ಪ್ರೆಗ್ನೆನ್ಸಿ ಇರಿ ಇಲ್ಲ ಪ್ರೆಗ್ನೆನ್ಸಿ ನಾರ್ಮಲ್ ಟೈಮಲ್ಲಿ ಕೂಡ ABC ಜ್ಯೂಸ್ ತುಂಬ ಬ್ಲಡ್ಡಿಗೆ ಎಲ್ಲ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿನಲ್ಲಿ ಮಗುಗೂ ಬ್ಲಡ್ಡಿಗೆ, ನಮ್ಮ ಬ್ಲಡ್ಡಿಗೆ ಎಲ್ಲ ತುಂಬ ಒಳ್ಳೆಯದು. ನಾನು ಜಾಸ್ತಿ ಅದನ್ನೇ ಕುಡಿತಿದ್ದೆ, ABC ಜ್ಯೂಸ್ ಎಲ್ಲ. ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡೆ. ಆರವ್ ಬಂದು ಮೋಸಂಬಿ ಜ್ಯೂಸ್ ತೊಗೊಂಡ್ರು. ಅಮ್ಮಗೆ ನಾವು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಪಾರ್ಸೆಲ್ ತೊಗೊಂಡು ಬಂದ್ವಿ, ಮನೆಗೆ ಬಂದ್ವಿ. ನೋಡಿ ಗುಡ್ಡಿಗೆ ಕೊಡ್ತಾಯಿದ್ದೀನಿ, ಅವಳು ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ, ಏನಿದು ಹೊಸ ಐಟಮ್ ಏನೋ ಬಂತು ಅಂತ. ಒಂದಿನ ಆಟ ಆಡಿದ್ಲು ಅಷ್ಟೇ, ಮತ್ತು ಅದೆಲ್ಲ ಎಲ್ಲೆಲ್ಲಿದೆ ಗೊತ್ತೇ ಇಲ್ಲ, ವೇಸ್ಟು. ನೋಡ್ತಿದ್ದಾಳೆ ಎಲ್ಲ ಹೇಳ್ಕೊಟ್ವಿ. ನೋಡಮ್ಮ ಬಬ್ಬ ಮಾಡೋದು ನೀನು ಮಾಡ್ತೀಯಲ್ಲ ಬಬ್ಬ, ಆ ಥರ ಮಾಡು ಅಂತೆಲ್ಲ ಹೇಳ್ಕೊಟ್ಟಿದ್ದೀವಿ. ಬಟ್ ಏನು ಆಟಾಡ್ತಾನೆ ಇಲ್ಲ ಅವಳು. ನಾವು ಆಡಬೇಕಾದ್ರೂ ಇದೆಲ್ಲ ಇತ್ತು. ನನಗೆ ನೆನಪಿದೆ, ನಾವು ಈ ಥರ ಚಿಕ್ಕದು ಸ್ಟವ್, ಆದರೆ ಪ್ಲಾಸ್ಟಿಕ್ ಅಲ್ಲ, ಅದು ಸ್ಟೀಲಲ್ಲಿ ಬರ್ತಿತ್ತು. ಚಿಕ್ಕದ ಬಿಂದಿಗೆ, ಸ್ಪೂನ್ಸ್ ಎಲ್ಲ, ಗ್ಲಾಸ್ ಎಲ್ಲ ಕಂಪ್ಲೀಟ್ ಸೆಟ್ ಬರ್ತಿತ್ತು. ಅದರಲ್ಲಿ ತಗೊಂಡು ಆಡ್ತಿದ್ವಿ. ಬಿಸ್ಕೆಟ್ನ ಪೌಡರ್ ಮಾಡಿಬಿಟ್ಟು ಅದನ್ನು ಏನೇನೋ ಅಷ್ಟೊಂದು ನೆನಪಿಲ್ಲ, ಪೌಡರ್ ಮಾಡಿ ಅದರಲ್ಲಿ ಅಡುಗೆ ಮಾಡೋದು, ಆ ಥರ ಎಲ್ಲ ಆಟ ಆಡ್ತಿದ್ವಿ ನಾವು. ಇವಾಗ ಸ್ಟೀಲಲ್ಲಿ ಆ ಥರ ನಾನು ನೋಡಿಲ್ಲ. ಈ ಥರ ಪ್ಲಾಸ್ಟಿಕಲ್ಲಿ ಬರುತ್ತೆ. ಸ್ಟೀಲಲ್ಲಿ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿತ್ತು, ಬಟ್ ಅದು ಚಿಕ್ಕದಿತ್ತು, ಅಂದರೆ 2-3 ಐಟಮ್ ಅಷ್ಟೇ. ಮೇ ಬಿ ದೊಡ್ಡ ಟಾಯ್ ಶಾಪಿಗೆ ಯಾವುದಾದ್ರೂ ಅಲ್ಲಿಗೆ ಹೋದರೆ ಅಲ್ಲಿ ಸಿಗ್ಬೋದು. ಈ ಥರ ಎಲ್ಲ ಚೆನ್ನಾಗಿರಲ್ಲ, ಪ್ಲಾಸ್ಟಿಕ್ ಚೆನ್ನಾಗಿ ಅನಿಸಲ್ಲ ಇದು. ಮತ್ತು ಬಿಗ್ ಬಾಸ್ಕೆಟ್ ಕೂಡ ಬಂತು. ಇಷ್ಟು ಐಟಮ್ ತರಿಸಿದ್ದೀವಿ. ಗುಡ್ಡಿಗೂ ಡೈಪರ್ ಏನೋ ಸ್ವಲ್ಪ ಇತ್ತು, ಅದಕ್ಕೆ ಅವಳಿಗೂ ಡೈಪರ್ ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ ತರಿಸಿದ್ದೀವಿ. ಮತ್ತು ಪಿಂಕ್ ಸಾಲ್ಟು, ಕಂಪ್ಲೀಟ್ ವೆಜಿಟೇಬಲ್ಸ್ ನಮ್ಗೆ ಏನೇನು ಬೇಕೋ ಎಲ್ಲ ತರಿಸಿದ್ದೀವಿ. ಸೂಪರ್ ಮಾರ್ಕೆಟಲ್ಲಿ ಸನ್ಸ್ಕ್ರೀನ್ ತೊಗೊಂಡಿದ್ದೆ ಗುಡ್ಡಿಗೆ, ಹೇಳಿದ್ನಲ್ಲ ಆರ್ಡರ್ ಮಾಡಿದ್ದೀನಿ ಅಂತ. ಅದು ಔಟ್ ಆಫ್ ಡಿಲೇ ಮಾಡಿದೆ ಆರ್ಡರ್ ಮಾಡೋದು, ಇನ್ನೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡೋಣ ಅಂತ. ಅದಕ್ಕೆ ಔಟ್ ಆಫ್ ಸ್ಟಾಕ್ ಆಯಿತು, ಅದಕ್ಕೋಸ್ಕರ ಸೂಪರ್ ಮಾರ್ಕೆಟಲ್ಲೇ ತೊಗೊಂಡೆ. ಮಾಮಾ ಅರ್ಥದ್ದು ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ಮತ್ತು ಇದು ರಿಬ್ಬನ್ನು ಕ್ಲಿಪ್ಸ್, ಚಿಕ್ಕ ಕ್ಲಿಪ್ಸ್ ಬರುತ್ತಲ್ಲ, ಅದೊಂದು ತೊಗೊಂಡೆ ಸೂಪರ್ ಮಾರ್ಕೆಟಲ್ಲಿ. ಮತ್ತು ಗುಡ್ಡಿಗೆ ವೆಜಿಟೇಬಲ್ಸ್ ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ವೆಜಿಟೇಬಲ್ ಶಾಪಲ್ಲಿ ಪಂಪ್ಕಿನ್, ಪಿಯರ್ಸ್, ಇದು ಕಂಪ್ಲೀಟ್ಲಿ ಎಲ್ಲ ಅವಳದೇ ಐಟಮ್. ಮೊಟ್ಟೆ ಒಂದು ಬಿಟ್ಟು, ಮೊಟ್ಟೆ ಎಲ್ಲ ಇನ್ನೂ ಕೊಟ್ಟಿಲ್ಲ ಅವಳಿಗೆ. ನಾಟಿ ಮೊಟ್ಟೆ ಇದು ನಮಗೆ, ಮಿಕ್ಕಿರೋದೆಲ್ಲ ಅವಳಿಗೇನೆ. ಗೆಣಸು, ಕ್ಯಾರೆಟು, ಆ್ಯಪಲ್, ಪಿಯರ್ಸ್ ಮತ್ತು ಪಂಪ್ಕಿನ್ನು, ಆರೆಂಜು, ಇದೆಲ್ಲನೂ ಗುಡ್ಡಿಗೋಸ್ಕರನೇ ತೊಗೊಂಡಿರೋದು, ಅವಳಿಗೆ ಕೊಡೋಕ್ಕಂತಲೇ ತೊಗೊಂಡಿರೋದು. ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಮಚ್ ಲವ್. ಬಾಯ್.